ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗಾಯ್ಸ್. ಇದು ನಾನು ನಿಮ್ಮ ದೀಪಿಕಾ ಕನಕಾಪುರ್. ಸೊ ಇವತ್ತಿನ ವಿಡಿಯೋ ಏನು ಅನ್ನೋದು ನಿಮ್ಗೆ ಗೊತ್ತಾಗಿರ್ಬೋದು. ಸೊ ಇವತ್ತಿನ ವಿಡಿಯೋ ಥಂಬ್ನೇಲ್ ನೋಡಿರ್ತೀರಾ. ಸೊ 2 months ಮೇಲೆ ಇವತ್ತು 8 ಅಲ್ವಾ. ಸೊ ನಾನು 8ಗೆ ಇದು ವಿಡಿಯೋ ರೆಕಾರ್ಡ್ ಮಾಡ್ತೀನಿ. 2 months 5 days ಆಯಿತು ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ. ಸೊ 2 monthsಲ್ಲಿ ನನ್ನ ಎಕ್ಸ್ಪೀರಿಯನ್ಸ್ ಏನು ಅಂತ ಇವತ್ತು ಹೇಳಕ್ಕೆ ನಾನು ಬಂದಿದ್ದೀನಿ. ಸೊ ಲುಕ್ಸ್ ಮೇಲೆ ಹೋಗಬೇಡಿ, ಏನಕ್ಕಂದರೆ ನಾನು ಡೈಲಿ ಆ್ಯಸ್ ಯೂಸ್ವಲ್ ನಾನು ಹೇಗಿರ್ತೀನಿ ಹಾಸ್ಟೆಲಲ್ಲಿ, ಸೊ ಹಾಗೆ ನೈಟ್ ಡ್ರೆಸ್ ಮೇಲೆ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಏನಕ್ಕಂದರೆ ಫೀಲಿಂಗ್ಸು ರೆಡಿಯಾಗಿ ಎಕ್ಸ್ಪ್ರೆಸ್ ಮಾಡೋದಲ್ವ, ಯಾವಾಗ ನನಗೆ ಅನಿಸುತ್ತೆ ಅಂತ ರ್ಯಾಂಡಮಾಗಿ ನನಗೆ ಇಷ್ಟು ದಿನ ಅನಿಸ್ಲಿಲ್ಲ. ಇವಾಗ ಏನಕ್ಕೆ ಬಿಡು, ಒಂದು 500 ಸಬ್ಸ್ಕ್ರೈಬರ್ಸ್ ಆದಮೇಲೆ ಮಾಡ್ಬೋದು ಅಂತ ಅನ್ನಿಸ್ತು. ಬಟ್ ಏನೋ ಇವತ್ತು ನನಗೆ ನನ್ನ ಫೀಲಿಂಗ್ಸ್ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋಣ ಅನ್ನಿಸ್ತು. ಸೊ ಇವತ್ತಿಂದ ಏನು ವಿಡಿಯೋ ಸ್ಪೆಷಾಲಿಟಿ ಅಂದರೆ 2 months. ಸೊ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದು ಅದೇ 3 May 2024. ಸೊ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ಅಂತ ಅಂದ್ಕೊಳ್ತಿರೋದು 10th ಓದೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ. ಸೊ ನನ್ನ ಇನ್ಸ್ಪಿರೇಷನ್ ಬಂದು ಬಿಂದಾಸ್ ಕಾವ್ಯ, ಸೌರಭ್ ಜೋಶಿ ಆಗಿರಲಿ. ನಾನು ಎಲ್ಲರದ್ದು ವ್ಲಾಗ್ಸ್ ನೋಡ್ತೀನಿ ಡೈಲಿ. ಆಲ್ಮೋಸ್ಟ್ ನನ್ನ ಟೈಮ್ ಎಲ್ಲರೂ ಆಲ್ಮೋಸ್ಟ್ ರೀಲ್ಸ್ ನೋಡಿ ಕಳೀತಾರೆ, ಬಟ್ ನಾನು ವ್ಲಾಗ್ಸ್ ನೋಡಿ ಕಳೀತೀನಿ. ಸೊ ಅದಕ್ಕೆ ನನಗೆ ಇವರಿಗೆಲ್ಲ ನೋಡಿದಾಗೆಲ್ಲ ಅನ್ನಿಸ್ತಿತ್ತು ನನ್ನ ಹತ್ರನೂ ಎಡಿಟಿಂಗ್ ಸ್ಕಿಲ್ಸ್ ಐತಿ. ಅಂದರೆ ನಾನು ಪ್ರೋ ಎಡಿಟರ್ ಅಲ್ಲ, ಅಟ್ಲೀಸ್ಟ್ ಒಂದು ಸ್ವಲ್ಪ ಎಡಿಟಿಂಗ್ ನಾಲೆಜ್ ಅದ, ಹೇಗೆ ಮಾಡಬೇಕು, ವಾಯ್ಸ್ ಹೇಗೆ ಇದು ಮಾಡಬೇಕು ಅನ್ನೋ ಸ್ವಲ್ಪ ನಾಲೆಜ್ ಇತ್ತು. ಸೊ ನಾನು ಏನಕ್ಕೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಬಾರ್ದು ಅಂದ್ಕೊಂಡೆ. ಸೊ ಅದಾದಮೇಲೆ ನಾನು 10th ಇರಬೇಕಾದ್ರೆ ನಮ್ಮ ಮಮ್ಮಿ ಕೇಳಿದ್ದ ಒಂದು ಸಲ, ಮಮ್ಮಿ ನಾ ಹಿಂಗೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತೀನಿ, ಹೀಗೆಲ್ಲ ದುಡ್ಡು ಬರುತ್ತೆ ಮಮ್ಮಿ ಅದರಿಂದನೂ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಇಷ್ಟು ಕಷ್ಟಪಟ್ಟು ಇವಾಗ ಲೈಟಿಂಗ್ ಸ್ವಲ್ಪ ಓಕೆ ಅನಿಸುತ್ತೆ. ಸೊ ಮಧ್ಯದಲ್ಲಿ ನಾನು ಲೈಟಿಂಗ್ ಏನಾದರೂ ಮಿಸ್ ಆಗ್ತಿದ್ದೇನೋ ಅಂದ್ಕೊಂಡೆ. ಸೊ ಇವಾಗ ಓಕೆ. ಸೊ ಎಲ್ಲಿಗೆ ಬಿಡ್ತಿದ್ದೆ. ಸೊ ನಾನು ನಮ್ಮ ಮಮ್ಮಿಗೆ ಹೇಳಿದ್ದ, ಬಟ್ ನಮ್ಮ ಮಮ್ಮಿ ಏನಂದ್ರು, ನೀನು ಇನ್ನೂ ಚಿಕ್ಕವಳು, ಬೇಡ, ನಿಂಗೆ ಅದ್ರ ಬಗ್ಗೆ ಎಲ್ಲ ನಾಲೆಜ್ ಇಲ್ಲ. ಏನಕ್ಕಂದರೆ ಇವಾಗ ನಂಗೆ ಎಡಿಟಿಂಗ್ ಬರ್ತಿರಲಿಲ್ಲ, ನನ್ನ ಹತ್ರ ಫೋನ್ ಇರಲಿಲ್ಲ, ಅಷ್ಟೊಂದು ಚೆನ್ನಾಗಿರೋ ಫೋನ್ ಇರಲಿಲ್ಲ. ಅದು ಓಪೋ ಇತ್ತು, ಮುಂದೆ ಅದ್ರ ಕ್ಯಾಮ್ರಾ ಫುಲ್ ಒಡೆದೋಗಿತ್ತು, ನಾನೇ ಹೊಡೆದಾಕಿರೋದು. ಸೊ ಅದಕ್ಕೆ ನಾನು ಅವಾಗ ಏನೂ ಸ್ಟಾರ್ಟ್ ಮಾಡಲಿಲ್ಲ, ಚಿಕ್ಕವಳಿದ್ದಾಳೆ ಅಂತ. ಸೊ ಆಫ್ಟರ್ ನಾನು ಫಸ್ಟ್ ಇಯರ್ ಇಂಜಿನಿಯರಿಂಗ್ ಫಸ್ಟ್ ಇಯರ್ ಬಂದಮೇಲೆ ಇನ್ನೊಂದು ಸಲ ಕೇಳಿದೆ. ಆವಾಗಲೂ ನಮ್ಮ ಮನೇಲಿ ಏನು ರೆಸ್ಪಾನ್ಸ್ ಇರಲಿಲ್ಲ. ಸೊ ಸೆಕೆಂಡ್ ಇಯರಲ್ಲಿ ನಿರ್ಧಾರ ಮಾಡಿಬಿಟ್ಟೆ. ಸೊ ಏನಾದರೂ ಆಗಲಿ, ಇಷ್ಟು ದಿನ ನಾನು ಎಷ್ಟು 10th ಫಸ್ಟ್ ಇಯರ್ ಸೆಕೆಂಡ್ ಇಯರ್ 4 years ನಾನು ಜನರು ಏನಂತಾರೆ ಅನ್ನೋ ಬಗ್ಗೆ ಯೋಚನೆ ಮಾಡಿ ಏನು ಅಂದ್ಕೊಂಡಿದ್ದೆ ಅಂದರೆ ಮಾಡೋಕ್ಕೆ ಹಿಂಜರಿತಿದ್ದೆ. ಅಯ್ಯೋ ಏನು ಅಂದ್ಬಿಡ್ತಾರೋ, ಬ್ಯಾಡ್ ಕಮೆಂಟ್ಸ್ ಹಾಕ್ಬಿಡ್ತಾರೋ ಅಂತ. ಬಟ್ ಯೂಟ್ಯೂಬ್ ಚಾನಲಲ್ಲಿ ಮತ್ತು ಏನಂದರೆ ಇಷ್ಟು ಕಷ್ಟಪಡಬೇಕು ಅನ್ನೋದು ನಂಗೆ ಗೊತ್ತಿರಲಿಲ್ಲ. ನಾನು ಅಂದ್ಕೊಂಡಿದ್ದೆ ಒಂದು 4-5 ವಿಡಿಯೋ ಮಾಡಿಬಿಡೋದು, ಏನಿಲ್ಲ ಮಾನಿಟೈಸ್ ಆಗಿಬಿಡುತ್ತಾ ಅಂದ್ಕೊಂಡಿದ್ದೆ. ಬಟ್ ಇದ್ರ ಮೇಲೆ ಏನಂತೀವೋ ಅದು ಅಂತಾರಲ್ವ, ಸಮುದ್ರದಲ್ಲಿ ಇಳಿಯೋಕ್ಕಂತಲೂ ಮುಂಚೆ ಗೊತ್ತಿರಲ್ಲ ಎಷ್ಟು ಆಳ ಆಯ್ತಂತ. ನಾನು ಇವಾಗ ಯೂಟ್ಯೂಬ್ ವೀಡಿಯೋಸ್ ಮಾಡಿದ್ಮೇಲೆ ಗೊತ್ತಾಗ್ತೈತೆ ಅದ್ರೊಳಗೆ ಇನ್ನೂ ಎಷ್ಟು ಆಳ ಐತಿ ಅಂತ. ನನಗೆ ಕಾಪಿರೈಟ್ಸ್ ಬಗ್ಗೆ ಗೊತ್ತಿರಲಿಲ್ಲ, ಏನೂ ಗೊತ್ತಿರಲಿಲ್ಲ. ಆ್ಯಸ್ ಯೂಸ್ವಲ್ ವೀಡಿಯೋಸ್ ಹೆಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂದ್ಕೊಂಡಿದ್ದೆ. ಬಟ್ ಇಲ್ಲಿ ಇಳಿದ ಮೇಲೆ ಗೊತ್ತಾಯಿತು ಏನೇನಿದೆ ಏನೇನಿಲ್ಲ ಅಂತ. ಸೊ ನಾನೇನು ದೊಡ್ಡ ಯೂಟ್ಯೂಬರ್ ಅಂತ ಇವಾಗ ಹೇಳ್ತಿಲ್ಲ, ಸುಮ್ಮನೆ ನನ್ನ 2 months ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು ಅನ್ನೋದಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ತುಂಬ ಚೆನ್ನಾಗಿತ್ತು. ಸ್ಟಾರ್ಟಿಂಗಲ್ಲಿ ನಮ್ಮ ಪೇರೆಂಟ್ಸ್ ಸಪೋರ್ಟ್ ಮಾಡಿರೋ ಅಷ್ಟು ಯಾರೂ ಸಪೋರ್ಟ್ ಮಾಡಿಲ್ಲ. ಸೊ ನಮ್ಮ ಮಮ್ಮಿ ಪಾಪ ತುಂಬ ಸಪೋರ್ಟ್ ಮಾಡಿದ್ರು. ಬೇರೆಯವ್ರ ಮನೇಲಿದ್ದರೆ ಹುಡುಗಿಯರಿಗೆ ಈ ಥರ ವಿಡಿಯೋಸ್ ಮಾಡೋಕ್ಕೆ ಬಿಡಲ್ಲ, ಬೈತಾರೆ. ಅದರಲ್ಲಿ ನಮ್ಮ ಉತ್ತರ ಕರ್ನಾಟಕ ಸೈಡ್ ಸ್ವಲ್ಪ ನಮ್ಮ ಅಜ್ಜಿ ನಮ್ಮ ತಾತ ಅವರೆಲ್ಲ ಅಯ್ಯೋ ವಿಡಿಯೋ ಮಾಡ್ತಾಳ ಅಂತಂದ್ರೆ ಬೈತಾರೆ. ಬಟ್ ನಮ್ಮ ಮಮ್ಮಿ ಪಾಪ ಏನು ಹಂಗೆ ಅಂದ್ಕೊಳ್ಳಿಲ್ಲ. ಮಾಡ್ತೀನಿ ಅಂತಂದಾಗ ಸರಿ ಬೇಟ ಮಾಡು, ಪಾಪ ಏನಾದರೂ ಭೀ ನನ್ನ ಜೊತೆಗಿರಬೇಕು ಅಂದಾಗ ನಮ್ಮ ಅಪ್ಪನೂ ಸರಿ ಏನಾದರೂ ನಿನ್ನ ಜೊತೆ ಇರ್ತೀನಿ ಅಂತ ಅಂದರು. ಸೊ ಅದು ತುಂಬ, ಯಾರು ಸಬ್ಸ್ಕ್ರೈಬ್ ಮಾಡಲಿ ಮಾಡಿಲ್ಲದೆ ಇರಲಿ, ನನ್ನ ಹಾರ್ಡ್ ವರ್ಕ್ ನಾನು 100% ಒನ್ ಡೇ ನಿಜ ಆಗುತ್ತೆ ಅಂತ ನಾನು ಭರವಸೆ ಮಾಡ್ಕೊಂಡಿದ್ದೀನಿ. ತುಂಬ ಜನ ಅಂದರು ಫಸ್ಟ್ ವಿಡಿಯೋ ಮಾಡಾಗ, ನಿನ್ನ ವಾಯ್ಸ್ ಆರ್ಟಿಫಿಷಿಯಲ್ ಅನಿಸುತ್ತೆ, ನಿನ್ನ ವಾಯ್ಸ್ ಹಂಗೆ ಅನಿಸುತ್ತೆ, ವಿಡಿಯೋ ಕ್ಲಾರಿಟಿ ಇಲ್ಲ. ಸೊ ಅವೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ ಯಾರೇ ಆಗಲಿ. ಫಸ್ಟ್ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ ತಕ್ಷಣ ಐಫೋನ್ ತೊಗೊಂಡು ಯೂಟ್ಯೂಬ್ ಚಾನಲ್ ಓಪನ್ ಮಾಡೋಕ್ಕಾಗತ್ತಾ? ಆಗಲ್ಲ ಅಲ್ವಾ.
ಸೊ ಎಲ್ಲನೂ ಫೇಸ್ ಮಾಡಬೇಕು. ಯಾರೇ ಆಗಲಿ ನೋಡಿ, ಫಸ್ಟ್ ವಿಡಿಯೋದಲ್ಲೇ ಫುಲ್ HD ಕ್ವಾಲಿಟಿ ತರೋಕ್ಕಾಗಲ್ಲ. ಏನಕ್ಕಂದರೆ ಆ ಕಷ್ಟ ನಮಗೆ ಗೊತ್ತು. ಈವನ್ ಐಫೋನಲ್ಲಿ ನಾವು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರು ಯೂಟ್ಯೂಬಲ್ಲಿ ಅದು ಅದ್ರ ಬಗ್ಗೆನೂ ನಾವು ಒಂದು ವಿಡಿಯೋ ಮಾಡಬೇಕಂದ್ರೆ ಅದ್ರ ಹಿಂದೆ 20 ವೀಡಿಯೋಸ್ ನೋಡಿರ್ತೀನಿ ಯೂಟ್ಯೂಬ್ದು. ಹೇಗೆ ಎಡಿಟ್ ಮಾಡಬೇಕು, ಹೇಗೆ ವಿಡಿಯೋ ಕ್ವಾಲಿಟಿ ಹೆಚ್ಚಿಸಬೇಕು ಅನ್ನೋದ್ರ ಬಗ್ಗೆ ಎಲ್ಲ ನಾನು ತುಂಬ ಸರ್ಚ್ ಮಾಡೇ ಮಾಡೋದು. ಸುಮ್ಮನೆ ಅಂತೂ ನಾನು ಯಾವುದೂ ಮಾಡಿಲ್ಲ. ಬಟ್ ಎಷ್ಟು ಜನ ಮೋಟಿವೇಟ್ ಮಾಡಿದ್ದಾರೆ, ಅಷ್ಟು ಜನ ಡಿಮೋಟಿವೇಟ್ ಮಾಡಿದ್ರು. 2 ಡೇಸ್ ಮಾಡಿ ಬಿಟ್ಬಿಡ್ತಾಳಕ್ಕಿನ ಇಂಟ್ರೆಸ್ಟು ಅಂತ ಅಂದರು. ಬಟ್ ನನ್ನ ಇಂಟ್ರೆಸ್ಟು 2 ತಿಂಗಳ ಗಂಟ ಬಂದು ನಿಲ್ಲಿಸಿದೆ ನನಗೆ ಈ ಸ್ಥಾನಕ್ಕೆ. ಸೊ ಇವಾಗ ನನಗೆ 337 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಸೊ ಐ ಆಮ್ ವೆರಿ ಹ್ಯಾಪಿ. ಸೊ ನಂಗೆ ತುಂಬ ಖುಷಿ. 137 ಜನ ನಂದೇನು ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದಕ್ಕೆ. ಪ್ಲೀಸ್ ನಿಮ್ಮ ಫ್ರೆಂಡ್ಸ್ಗೂ ಇನ್ಫಾರ್ಮ್ ಮಾಡಿ ನನ್ನ ಚಾನಲ್ನ ತಲುಪಿಸಿ. ಸೊ ನನಗೆ ಇವಾಗ ಏನು ಕಂಟೆಂಟ್ ಕ್ರಿಯೇಟ್ ಮಾಡಬೇಕು ಅನ್ನೋದು ಅಷ್ಟು ನಾಲೆಜ್ ಇಲ್ಲದೆ ಗೊತ್ತು. ಬಟ್ ಕಂಟೆಂಟ್ ಕ್ರಿಯೇಟ್ ಮಾಡೋಕ್ಕೆ ನಾನು ಕಂಟೆಂಟ್ ಕ್ರಿಯೇಟ್ ಮಾಡೋ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಲ್ಲ, ವ್ಲಾಗ್ಸ್ ಬಗ್ಗೆ ಓಪನ್ ಮಾಡಿದ್ದು. ಸೊ ಅದಕ್ಕೆ ನಾನು ಎಲ್ಲ ಥರದ್ದು ವ್ಲಾಗ್ಸ್ ಅಪ್ಲೋಡ್ ಮಾಡ್ತಿದ್ದೀನಿ. ಸೊ ಅದ್ರ ಬೇಸಸ್ ಮೇಲೆ ಮುಂದೆ ಮಾಡೋಕ್ಕೂ ಟ್ರೈ ಮಾಡ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇದೇ ನನ್ನದು 2 ಮಂತ್ಸ್ ಜರ್ನಿ. ಸೊ 2 ಮಂತ್ಸಲ್ಲಿ ಇಷ್ಟೆಲ್ಲ ಆಯಿತು. ಇನ್ನೂ ಇವಾಗ ವೀಡಿಯೋಸ್ ಅಪ್ಲೋಡ್ ಮಾಡ್ತಿದ್ದೀನಿ, ಮುಂದೆ ಇನ್ನೂ ಚೆನ್ನಾಗಿರೋದು ಮಾಡ್ತೀನಿ ಅಂತ ಹೇಳ್ತೀನಿ. ಸೊ ಯಾರಾದರೂ ಬಿಗಿನರ್ಸ್ ನನ್ನ ವಿಡಿಯೋ ನೋಡ್ತಿದ್ರೆ ಸೊ ಪ್ಲೀಸ್ ಮೋಟಿವೇಟೆಡ್ ಆಗಿರಿ. ಸಬ್ಸ್ಕ್ರೈಬರ್ ಆಗಲಿ ಬಿಡಲಿ. ಸೊ ನನಗೂ ಅನಿಸುತ್ತೆ, ಅಯ್ಯೋ ಏನಕ್ಕೋ ಸಬ್ಸ್ಕ್ರೈಬೇ ಆಗ್ತಿಲ್ವಲ್ಲ ಅಂತ ಯೋಚನೆ ಮಾಡ್ತಿರ್ತೀನಿ ಅವಾಗವಾಗ. ಬಟ್ ಏನು ಪರವಾಗಿಲ್ಲ. ಸೊ ಪ್ಯಾಷನ್ಗೋಸ್ಕರ ಮಾಡಿ ನೋಡೋಣ. ನನ್ನ ಲಕ್ ಚೆನ್ನಾಗಿತ್ತು, ನಾನು 2 ಇಯರ್ಸ್ ನೋಡೋಣ ಅಂದ್ಕೊಂಡಿದ್ದೀನಿ. ಸೊ ನಾನು 2 ಇಯರ್ಸಲ್ಲಿ ಚೆನ್ನಾಗಿ ಏನಾದರೂ ಆಯಿತು ಅಂದರೆ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದರೆ ನೋಡೋಣ ಲೈಫ್ ಎಲ್ಲಿಗೆ ತೊಗೊಂಡು ಹೋಗುತ್ತೆ ಅಲ್ಲಿಗೆ ಹೋಗೋಣ ಫ್ರೆಂಡ್ಸ್. ಸೊ ಇಲ್ಲಿ ಗಂಟ ನನ್ನ ಮಾತು ಕೇಳಿ ಸೊ ನನ್ನ ವಿಡಿಯೋನಲ್ಲಿ ಇದ್ದ ವ್ಯೂವರ್ಸಿಗೆಲ್ಲ ಥ್ಯಾಂಕ್ಸ್ ಹೇಳಕ್ಕೆ ಬರ್ತೀನಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ಫ್ರೆಂಡ್ಸ್. ಬಾಯ್.